ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ದೇವಾಲಯದ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನ ರಾಮನಗರ ಜಿಲ್ಲೆಯಲ್ಲಿ ಇರುವ ಕಬ್ಬಾಳಮ್ಮ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಾಗಾದರೆ ವರದಿಯನ್ನು ನೋಡೋಣ. ಶ್ರೀ ಕಬ್ಬಾಳಮ್ಮ ದೇವಸ್ಥಾನದ ಮಹಿಮೆ ಆಚರಣೆ. ಪ್ರಿಯ ವೀಕ್ಷಕರೇ, ಈ ದೇವಾಲಯದ ಇತಿಹಾಸವನ್ನ ಸ್ಥಳೀಯರಿಂದ ಸಂಗ್ರಹಿಸಲಾಗಿದ್ದು ನಿಮಗೆ ಪರಿಚಯಿಸುತ್ತಿದ್ದೇವೆ. ದೇವರ ಭಕ್ತಿ, ನಿಮ್ಮ ನಂಬಿಕೆ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಶ್ರೀ ಕಬ್ಬಾಳಮ್ಮ ದೇವಾಲಯವು ಐತಿಹಾಸಿಕ ಮಹತ್ವವನ್ನ ಹೊಂದಿರುವ ಧಾರ್ಮಿಕ ಪ್ರವಾಸಿ ಕ್ಷೇತ್ರ. ಈ ದೇವಾಲಯಕ್ಕೆ ಕೇವಲ ರಾಜ್ಯದ ಪ್ರವಾಸಿಗರಲ್ಲದೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ರಾಜ್ಯ ರಾಜಧಾನಿಯಿಂದ 80 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ಬೆಂಗಳೂರು ಮೈಸೂರು ರಸ್ತೆಯ ಚನ್ನಪಟ್ಟಣದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಕಬ್ಬಾಳಮ್ಮನು ಪ್ರಕೃತಿಯ ಮಡಿಲಿನಲ್ಲಿ ಬೆಟ್ಟಗುಡ್ಡಗಳ ಮಧ್ಯದಲ್ಲಿ ಕೆರೆ ತೊರೆಗಳ ನಡುವೆ ನೆಲೆಸಿ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿದ್ದಾಳೆ. ಶಕ್ತಿ ದೇವತೆಯ ತಾಣವಾದ ಈ ದೇವಾಲಯಕ್ಕೆ ಸುಮಾರು 200 ವರ್ಷಗಳ ಇತಿಹಾಸವಿದೆ. ಈ ದೇವಿಯ ಮೂಲ ನೆಲೆ ತಮಿಳುನಾಡು ರಾಜ್ಯ. ಈ ತಾಯಿಯು ತನ್ನ ಪರಿವಾರದ ದೇವರುಗಳೊಂದಿಗೆ ಲೋಕ ಸಂಚಾರಕ್ಕಾಗಿ ಬಂದಾಗ ಕಬ್ಬಾಳು ಊರಿನ ಬಳಿಮಳೆಯು ಈ ತಾಯಿಯು ತನ್ನ ಪರಿವಾರದ ದೇವರುಗಳೊಂದಿಗೆ ಲೋಕ ಸಂಚಾರಕ್ಕಾಗಿ ಬಂದಾಗ ಕಬ್ಬಾಳು ಊರಿನ ಬಳಿ ಮಳೆಯು ಸುರಿಯಲಾರಂಭಿಸುತ್ತದೆ. ಈ ಸಂದರ್ಭದಲ್ಲಿ ಅಡಿಕೆ ತೋಟವೊಂದರಲ್ಲಿ ನೆಲೆಸುತ್ತಾಳೆ. ನಂತರ ಊರಿನ ಗ್ರಾಮ ದೇವತೆಗಳ ಆಶ್ರಯ ಪಡೆದು ಅದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾಳೆ. ದೇವಿಯು ಕಬ್ಬಾಳು ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವುದರಿಂದ ಇಂದಿಗೂ ಕಬ್ಬಾಳಮ್ಮ ಅಂತಾನೆ ಪ್ರಸಿದ್ಧಿಯಾಗಿದ್ದಾಳೆ. ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳು ದುರ್ಗವೆಂಬ 7 ಸುತ್ತಿನ ಕೋಟೆ ಇದೆ. ಕಬ್ಬಾಳು ದುರ್ಗವನ್ನ ಮೈಸೂರು ಅರಸರು, ಹೈದರಾಲಿ, ಟಿಪ್ಪು ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ರಾಜ ಕಾರಾಗೃಹವಾಗಿ ಬಳಸಲಾಗುತ್ತಿತ್ತು. ಕೈದಿಗಳನ್ನ ಬೆಟ್ಟದ ಮೇಲಿಂದ ತಳ್ಳಿ ಮರಣ ದಂಡನೆಯನ್ನ ನೀಡಲಾಗುತ್ತಿತ್ತು. ಒಮ್ಮೆ ಒಬ್ಬ ಕೈದಿಯನ್ನ ಬೆಟ್ಟದ ಮೇಲಿಂದ ತಳ್ಳುತ್ತಾನೆ. ಅಪಾರ ದೈವ ಭಕ್ತನಾದ ಆ ಕೈದಿ ತನ್ನನ್ನ ಕಾಪಾಡುವಂತೆ ಕಬ್ಬಾಳಮ್ಮನನ್ನ ಬೇಡಿಕೊಳ್ಳುತ್ತಾನೆ. ಕೈದಿಯನ್ನ ಮೇಲಿಂದ ತಳ್ಳಿದರೂ ಏನೂ ಆಗದಂತೆ ಕಬ್ಬಾಳಮ್ಮ ಕಾಪಾಡುತ್ತಾಳೆ. ತಾಯಿಯ ಪವಾಡವನ್ನ ನೋಡಿದ ಆ ಕೈದಿ ಕಬ್ಬಾಳಮ್ಮನಿಗೆ ಚಿನ್ನದ ಕಿರೀಟ ಮತ್ತು ಚಿನ್ನದ ಹಾರ ಅರ್ಪಿಸುತ್ತಾನೆ. ಇಂದಿಗೂ ಈ ಚಿನ್ನದ ಕಿರೀಟವನ್ನ ಶಿವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ತೊಡಿಸಲಾಗುತ್ತೆ. ಸುತ್ತ 28 ಹಳ್ಳಿಗೆ ಇದೊಂದೇ ದೊಡ್ಡ ದೇವಾಲಯವಾಗಿದ್ದು ಶಿವರಾತ್ರಿಯ ಸಂದರ್ಭದಲ್ಲಿ ನಡೆಯುವ ಜಾತ್ರೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರುತ್ತಾರೆ. ದೀಪಾವಳಿ ಕೊನೆಯ ಕಾರ್ತಿಕದ ದಿನ ಹಾಗೂ ಶಿವರಾತ್ರಿಯ ದಿನ ವರ್ಷದಲ್ಲಿ 2 ಅಗ್ನಿಕೊಂಡ ಮಾಡಲಾಗುತ್ತೆ. ಶಿವರಾತ್ರಿಯಲ್ಲಿ 5 ದಿನಗಳು ಜಾತ್ರೆ ಅದ್ಧೂರಿಯಿಂದ ಜರುಗುತ್ತದೆ. ಸಿಡಿ ಹಬ್ಬವು ಮರದ ದಿಮ್ಮಿಗಳನ್ನ ಸುಟ್ಟು ಕಲ್ಲಿದ್ದಲಾಗಿ ಪರಿವರ್ತಿಸುವ ಹಬ್ಬವಾಗಿದ್ದು ಜನರು ಅದರ ಮೇಲೆ ಓಡುತ್ತಾರೆ ಮತ್ತು ಎಲ್ಲಾ ಕೆಟ್ಟ ಕಣ್ಣುಗಳು ಮತ್ತು ದುಷ್ಟ ಶಕ್ತಿಗಳನ್ನ ದೂರವಿಡುತ್ತಾರೆ. ಇದು ಹರಕೆಯ ಸಂಕೇತವಾಗಿದೆ. ಅವಳು ತನ್ನ ಸಹೋದರಿಗೆ, ಇನ್ಮುಂದೆ ನಾನು ನಿನ್ನ ಸ್ಥಳಕ್ಕೆ ಕಾಲಿಡುವುದಿಲ್ಲ, ನೀನು ನನ್ನ ಸ್ಥಳಕ್ಕೆ ಬಂದು ಗೌರವವನ್ನ ಪಡೆದುಕೊಳ್ಳುವಂತ ಹೇಳುತ್ತಾಳೆ. ಆದ್ದರಿಂದ ಪ್ರತಿ ವರ್ಷ ರಥೋತ್ಸವವನ್ನ ನಡೆಸಲಾಗುತ್ತೆ ಮತ್ತು ಹತ್ತಿರದ ಹಳ್ಳಿಗಳ ಎಲ್ಲಾ ದೇವತೆಗಳು ಇಲ್ಲಿಗೆ ಬಂದು ಕಬ್ಬಾಳಮ್ಮ ದೇವತೆಯಿಂದ ಗೌರವವನ್ನ ಪಡೆದುಕೊಳ್ಳುತ್ತಾರೆ. ಕಬ್ಬಾಳಮ್ಮನ ಪವಾಡಗಳು.
ದೇವಸ್ಥಾನಕ್ಕೆ ಬರುವ ಭಕ್ತರು ಕಬ್ಬಾಳಮ್ಮನ ಬಗ್ಗೆ ಹೇಳಲು ಹಲವು ಕತೆಗಳನ್ನ ಹೊಂದಿರುತ್ತಾರೆ. ಅಂತಹ ಒಂದು ಕತೆ ಹೀಗಿದೆ. ಕಬ್ಬಾಳಮ್ಮನವ್ರಿಗೆ ಮೀಸೆ ಐತೆ, ಅಮ್ಮನವ್ರಿಗೆ ಮೀಸೆ. ಮೀಸೆ ಬಂದು ಏನು ವಿಶೇಷ ಅಂದರೆ, ಕಬ್ಬಾಳಮ್ಮ ತಮಿಳ್ನಾಡಿಂದ ಬರ್ಬೇಕಾದ್ರೆ ಗಂಡು ವೇಷದಲ್ಲಿ ಬಂದಂತೆ ಕುದುರೆ ಮೇಲೆ. ಆ ಗಂಡು ವೇಷದಲ್ಲಿ ಬಂದಾಗ ಆ ಮೀಸೆ ಹಾಕಿ ಬಂದಂತೆ ಗಂಡು ವೇಷದಲ್ಲಿ ಹಂಗೆ ಬಂದು ನೆಲೆಗೊಂಡಿರೋದು ಅಮ್ಮ ಶಕ್ತಿ. ಅದಕ್ಕೆ ಜಾಸ್ತಿ ಪವರ್ ಅಮ್ಮನಿಗೆ, ದೂರದೃಷ್ಟಿ ಜಾಸ್ತಿ ಅಮ್ಮನವ್ರಿಗೆ, ಜಾಸ್ತಿ ದೂರದವ್ರಿಗೆ ಹೆಲ್ಪ್ ಮಾಡೋದಮ್ಮ. ಅದಕ್ಕೆ ದೂರದೃಷ್ಟಿ ಕಬ್ಬಾಳಮ್ಮ. ದೂರದೃಷ್ಟಿಯವ್ರಿಗೆ ಒಳ್ಳೇದಾಯ್ತದೆ ಅಂತ ಹೇಳ್ತಾರೆ. ಅದು ಒಳ್ಳೇದಾಗುತ್ತೆ, ಅದು 100% ಒಳ್ಳೇದಾಗುತ್ತೆ. ಮತ್ತು ಹರಕೆ ಏನೋ ಮಕ್ಕಳಿಂದ ಹರಕೆ ಮಾಡಿಕೊಂಡ್ರೆ ಒಳ್ಳೇದಾಗುತ್ತೆ. ಮತ್ತು ತಿರ್ಗಾ ಮದುವೆ ಆಗದಿರೋರಿಗೆ ಮತ್ತು ತಿರ್ಗಾ ಏನಾರ ಅಕಸ್ಮಾತ್ ಏನಾರ ಇಲ್ಲಿ ಹುಷಾರಿಲ್ದಿರೋರಿಗೆ ಮಾಟ್ಲ ಅವು ಮಾಡಿಸಿರ್ತಲ್ಲ, ಅದರಿಂದ ಅದು ಒಳ್ಳೇದಾಗುತ್ತೆ. ದೃಷ್ಟಿ ಓಡಿಸಿದ್ರೆ ಅದು ಒಳ್ಳೇದಾಗುತ್ತೆ. ಮತ್ತು ಇಲ್ಲೆಲ್ಲ ಅಭಿವೃದ್ಧಿ ಎಲ್ಲ ನಮ್ಮ ದೊಡ್ಡ ಸಾಹೇಬರು ಮಾಡಾರೆ, ಡಿ ಕೆ ಶಿವಕುಮಾರು ಮತ್ತು ಡಿ ಕೆ ಸೂರ್ಯ ಅವರು. ಇಲ್ಲೇ ಅಧ್ಯಕ್ಷರು ಅವರೇ, ಇಲ್ಲಿ ಕಮಿಟಿ ಕಬ್ಬಾಳಮ್ಮ ಕಮಿಟಿ ದೇವಸ್ಥಾನದ ಅಧ್ಯಕ್ಷರು ಅವರಿಗೆ. ಯಾರು? ಡಿ ಕೆ ಶಿವಕುಮಾರ್, ಡಿ ಕೆ ಸೂರ್ಯ ಅವರು. ಮತ್ತು ದೊಡ್ಡ ಸಾಹೇಬರು ಅಂದರೆ ಶಿವಕುಮಾರು ಅವರು ಮೊದಲು ಅಧ್ಯಕ್ಷರಾಗಿದ್ದರು. ಇವಾಗಿರೋದು ಡಿ ಕೆ ಸೂರ್ಯ ಅವರು. ಇಲ್ಲೆಲ್ಲ ದೇವಸ್ಥಾನ ಕಟ್ಟಿಸಿರೋದು ಮತ್ತು ಹಿಂದ್ಗಡೆ ಬೆಟ್ಟದ ಮೇಲೆಲ್ಲ ಇದು ಮಾಡಿ ಲೈಟ್ ಎಲ್ಲ ಇಳಿಸಿರೋದು ಎಲ್ಲ ಸಾಹೇಬ್ರೆ. ಅಭಿವೃದ್ಧಿ ಅವರೇ ಮಾಡ್ತಾ ಇರೋದಿಲ್ಲ. ಬ್ರಿಟಿಷರು ಭಾರತವನ್ನ ಆಳುತ್ತಿದ್ದಾಗ ಅವರು ಅನೇಕ ಕೋಟೆಗಳನ್ನ ಆಕ್ರಮಿಸಿಕೊಂಡಿದ್ದರು. ಅಂತಹ ಒಂದು ಕೋಟೆ ಕಬ್ಬಲ್ ಕೋಟೆ. ಇದು ಬೆಟ್ಟದ ತುದಿಯಲ್ಲಿದೆ. ಬೆಟ್ಟದ ತುದಿಯಲ್ಲಿ ವಸಾಹತುಶಾಹಿ ಬ್ರಿಟಿಷರು ಅಪರಾಧಿಗಳನ್ನ ಇಡಲು ಬಳಸುತ್ತಿದ್ದ ಜೈಲು ಇದೆ. ಈ ಅಪರಾಧಿಗಳಿಗೆ ಆಹಾರವನ್ನ ನೀಡಲಾಗುತ್ತಿರಲಿಲ್ಲ ಮತ್ತು ನೈಸರ್ಗಿಕವಾಗಿ ಸಾಯುವಂತೆ ಚಿತ್ರಹಿಂಸೆ ನೀಡಲಾಗುತ್ತಿತ್ತು ಅಥವಾ ಮೇಲಿನಿಂದ ತಳ್ಳಲ್ಪಟ್ಟು ಸಾಯುವಂತೆ ಮಾಡಲಾಗುತ್ತಿತ್ತು. ಅಂತಹ ಒಬ್ಬ ಅಪರಾಧಿ ಕಬ್ಬಾಳಮ್ಮನ ಕಟ್ಟಾಭಕ್ತನಾಗಿದ್ದನು. ಅವನು ಅವಳನ್ನ ಪ್ರಾರ್ಥಿಸಿದನು ಮತ್ತು ಅವನು ಬದುಕುಳಿದರೆ ಆ ತಾಯಿಗೆ ಅಮೂಲ್ಯವಾದ ಚಿನ್ನದ ಕಿರೀಟವನ್ನ ನೀಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದನು. ಪವಾಡ ಸದೃಶವಾಗಿ ಅವನು ಬದುಕುಳಿದನು ಮತ್ತು ದೇವತೆಗೆ ಚಿನ್ನದ ಕಿರೀಟವನ್ನ ಉಡುಗೊರೆಯಾಗಿ ನೀಡಿದನು. ಅವನ ಕತೆ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಗೂ ಹರಡಿತು. ಜನರು ಎಲ್ಲಾ ದಿಕ್ಕುಗಳಿಂದಲೂ ದೇವಾಲಯಕ್ಕೆ ಬರಲು ಪ್ರಾರಂಭಿಸಿದರು. ಸರ್ ನಮಸ್ತೆ, ನಾವು ಶೇಖರ್ ಅಂತ ದೇವಸ್ಥಾನ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಇತಿಹಾಸ ಹೇಳಬೇಕು ಅಂದರೆ ಇದು ಸುಮಾರು 700-800 ವರ್ಷ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದನ್ನು ಮೊದಲು ಬ್ರಾಹ್ಮಣರು ಪೂಜೆ ಮಾಡ್ತಿದ್ದು. ಯಾವಾಗ ಇಲ್ಲಿ ಬಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ಬ್ರಾಹ್ಮಣರು ಗೌಡಾಸ್ಗೆ ಪೂಜೆ ಕೊಟ್ಬಿಟ್ರು. ಇಲ್ಲಿ ಮೂಲ ವಾಸವಾಗಿದ್ದರು ಕೋಣದ ಮಾರಮ್ಮ, ಮಂತ್ರ ಮಾರಮ್ಮ ಅಂತ ಈ ದೇವಸ್ಥಾನದಲ್ಲಿ ಈ ಜಾಗದಲ್ಲಿ ವಾಸವಾಗಿದ್ದರು. ಕಬ್ಬಾಳಮ್ಮ ವಲಸೆ ಬಂದು ಇವ್ರ ಹತ್ರ ಜಾಗ ಕೇಳ್ಕೊಂತಾರೆ. ಜಾಗ ಕೇಳಿದಾಗ ಕಬ್ಬಾಳಮ್ಮನ್ನ ಏನು ಮಾಡ್ತಾರೆ, ಕೊಡಲ್ಲ ನೀನು ಯಾರು ಎತ್ತ ಅಂತ ಕ್ವಶನ್ ಮಾಡಿ ಮಾರಮ್ಮದಿರ್ಗೂ ಕಬ್ಬಾಳಮ್ಮನಿಗೂ ಫೈಟ್ ಆಗುತ್ತೆ. ಆ ಯುದ್ಧದಲ್ಲಿ ಏನಾಗುತ್ತೆ, ಮಾರಮ್ಮದಿರನ್ನ ಸೋಲಿಸಿ ಕಬ್ಬಾಳಮ್ಮ ಇಲ್ಲಿ ನೆಲ್ಕೊಳ್ತಾರೆ. ನೆಲ್ಕೊಂಡಾಗ ಏನಮ್ಮ ಮಾಡೋದು, ನಾವು ಇನ್ನೆಲ್ಲೋಗೋಣ ಅಂತ ಕಬ್ಬಾಳಮ್ಮನ ಕೇಳ್ಕೊತಾರೆ ಮಾರಮ್ಮದಿರು. ಮಾರಮ್ಮದಿರು ಕೇಳ್ಕೊಂಡಾಗ ಕಬ್ಬಾಳಮ್ಮ ಹೇಳ್ತಾರೆ, ಏನು ಬಲಿ ಬರ್ತದೆ ಇಲ್ಲಿ, ಬಲಿ ಬಂದದ್ದು ನೀವು ಸ್ವೀಕರಿಸಿ, ನೈವೇದ್ಯ ಏನು ಬರ್ತದೆ ನಾನು ಇಟ್ಕೊಡ್ತೀನಿ ಮತ್ತು ಎಡಬಲ ಇಟ್ಕೊಂಡಿದ್ದಾರೆ ಇಲ್ಲಿ ಕಬ್ಬಾಳಮ್ಮ ಅವರು ಮಾರಮ್ಮದಿರನ್ನ. ಹಿಂದ್ಗಡೆ ಮೂಲ ವಿಗ್ರಹ ಇದೆ, ಅದು ಶಿಥಿಲ ಆಗಿದೆ ಅಂತ ಇಟ್ಟಿದ್ದಾರೆ. ಸುಮಾರು 600 ವರ್ಷ ಹಳೇದು, 700 ವರ್ಷ ಹಳೇದಿದೆ ಅದು. ಈಗ ಇಲ್ಲಿಂದ ಇರೋದು ಶಿಲೆಯಿಂದ ಮಾಡಿರೋದು. ಸುಮಾರು ಒಂದು 15 ವರ್ಷ ಆಯ್ತಾನೆ ಇಲ್ಲಿ ದೇವಸ್ಥಾನದಲ್ಲಿ ಇರೋದು. ಸುಮಾರು ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರು ಬರ್ತಾರೆ. ಅಮಾಸೆ ಮತ್ತು ಭಾನುವಾರದಲ್ಲಿ ವಿಪರೀತ ಜಾಸ್ತಿ, ಒಂದು 20-30 ಸಾವಿರ ಜನ ಬರ್ತದೆ. ಭಾನುವಾರದಲ್ಲಿ ಅಮಾಸೆಗಳಲ್ಲಿ ತಡೆ ಹೊಡೆಯೋದು ಅಂತ ಒಂದು ದೃಷ್ಟಿ ತೆಗೆಯೋದು ಅಂತ ಇಲ್ಲಿ ಈ ಸ್ಥಳದ ಪ್ರಸಿದ್ಧಿ ಸರ್. ಅದು ಸುಮಾರು ಒಂದು 4-5 ಸಾವಿರ ಜನ ಓಡಿಸ್ತಾರೆ ಅವತ್ತು. ಹೆಚ್ಚು ಸಂಖ್ಯೆಯಲ್ಲಿ ತಡೆ ಹೊಡೆಯೋದು ಅಂತ ಇಲ್ಲಿ ಫೇಮಸ್ ದೇವಸ್ಥಾನದಲ್ಲಿ. ದೇವಾಲಯದಲ್ಲಿ ಬಸವೇಶ್ವರ ಎಂಬ ಹೋರಿ ಇದೆ. ಯಾವುದೇ ಸಮಸ್ಯೆ ಇದ್ದಲ್ಲಿ ಭಕ್ತರು ಆ ಹೋರಿಯನ್ನ ಸಮಸ್ಯೆ ಪರಿಹರಿಸುವಂತೆ ಕೇಳುತ್ತಾರೆ ಮತ್ತು ಅದು ಪರಿಹಾರವಾದ ನಂತರ ಕಾಣಿಕೆ ನೀಡುವುದಾಗಿ ಭರವಸೆ ಕೊಡುತ್ತಾರೆ. ಅವರು ನೆಲದ ಮೇಲೆ ಮಲಗುತ್ತಾರೆ. ಹೋರಿ ಒಪ್ಪಿದರೆ ಅದು ಭಕ್ತನ ಮೇಲೆ ನಡೆದುಕೊಂಡು ಹೋಗುತ್ತೆ. ಭಕ್ತನು ಹೋರಿಯ ಕೊಂಬಿಗೆ ಕಟ್ಟಲಾದ ಹಣವನ್ನ ಅರ್ಪಿಸುತ್ತಾನೆ. ಹೀಗೆ ನಾನಾ ಆಚರಣೆಗಳ ಮೂಲಕ ಭಕ್ತರ ಅಭಿಷ್ಟಗಳನ್ನ ಪೂರೈಸುತ್ತಾ ಪವಾಡಗಳನ್ನ ಮಾಡುತ್ತಾ ಕಬ್ಬಾಳಮ್ಮ ನೆಲೆಗೊಂಡಿದ್ದಾಳೆ. ಬನ್ನಿ ದರ್ಶನ ಪಡೆದು ಪುನೀತರಾಗೋಣ. ಈ ದೇವಾಲಯವು ಮುಜರಾಯಿ ಇಲಾಖೆಗೆ ಸೇರಿದ್ದು ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಾದ ಶ್ರೀ ಲಕ್ಷ್ಮೀನಾರಾಯಣರವರು, ದೇವಾಲಯದ ಭಕ್ತಾದಿಗಳು, ಗ್ರಾಮಸ್ಥರು
ಹಾಗೂ ರಾಮನಗರ ಜಿಲ್ಲೆಯ ತಹಶೀಲ್ದಾರ್ಗಳಾದ ಶ್ರೀ ಮೊಹಮ್ಮದ್ ಶೇಷ ಅಲಿ ಖಾನ್ ಜಿಲ್ಲೆಯ ಸಹಾಯಕ ಆಯುಕ್ತರ ಸಹಾಯದೊಂದಿಗೆ ದೇವಾಲಯವನ್ನ ಅಭಿವೃದ್ಧಿಗೊಳಿಸಿರುತ್ತಾರೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಕಬ್ಬಾಳಮ್ಮ ದೇವಿಯ ಮಹಾತ್ಮೆಯನ್ನು. ಈ ದೇವಾಲಯವು ಸುಮಾರು 200 ವರ್ಷ ಹಳೆಯದಾದರೂ 2006ನೇ ಇಸ್ವಿಯಲ್ಲಿ ದೇವಾಲಯದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಕೈ ಹಾಕಿರುತ್ತಾರೆ. ಸುಮಾರು 26 ಕೋಟಿ ವೆಚ್ಚದಲ್ಲಿ ಈ ಕಾಮಗಾರಿಯು ಬಹುತೇಕ ಇನ್ನು 1-2-3 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ದೇವಾಲಯದ ಕಾರ್ಯನಿರ್ವಹಿಸುವ ಅಧಿಕಾರಿಗಳಾದ ಶ್ರೀ ಲಕ್ಷ್ಮೀನಾರಾಯಣರವರು ತಿಳಿಸಿರುತ್ತಾರೆ. ಈ ಮೊತ್ತ ವೆಚ್ಚವನ್ನು ದೇವಾಲಯದ ಭಕ್ತಾದಿಗಳು ಮತ್ತು ಮುಜರಾ ಇಲಾಖೆ ವತಿಯಿಂದ ದೇಣಿಗೆ ಸಂಗ್ರಹಿಸಿ ಈ ದೇವಾಲಯದ ಕಾಮಗಾರಿಯನ್ನು ಪೂರ್ಣಗೊಳಿಸಲಿದ್ದಾರೆ. ಈ ದೇವಾಲಯದ ಭಕ್ತಾದಿಗಳು, ಕ್ಷೇತ್ರದ ಶಾಸಕರು ಸೇರಿದಂತೆ ಕೈ ಜೋಡಿಸಿ ಈ ದೇವಾಲಯದ ಅಭಿವೃದ್ಧಿಯನ್ನು ಈ ಮಟ್ಟಕ್ಕೆ ತಂದಿರುತ್ತಾರೆ. ಪ್ರಿಯ ವೀಕ್ಷಕರೇ, ಎಲ್ಲ ಈ ದೇವಾಲಯಕ್ಕೂ ಭೇಟಿ ನೀಡಿ ದೇವರ ಆಶೀರ್ವಾದಕ್ಕೆ ಕೃಪೆಯಾಗಬೇಕೆಂದು ನಮ್ಮ BNN ಮಾಧ್ಯಮ ತಂಡ ಕೇಳಿಕೊಳ್ಳುತ್ತೇವೆ. ಒಟ್ಟಾರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಸ್ಥಾನದ ವಿಶೇಷತೆಯೊಂದಿಗೆ ನಿಮ್ಮನ್ನು ಕಾಣುತ್ತೇವೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ಇತಿಹಾಸದೊಂದಿಗೆ ನಿಮ್ಮೊಂದಿಗೆ ಬರುತ್ತೇವೆ. ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.